Yes, good morning students. Shall we start second problem of the method of there is a earning capacity method. In the first problem we are discussing in the last class. Today class we are mainly discussing about the second problem. Okay, the calculate the value of each type of share by asset backing method and earning capacity method. Okay, asset backing method means it is a intrinsic value method and earning capacity method is the fourth method. Okay, equal to information input 10,000 A equity share of rupees 50 each fully paid up rupees 5 lakh. Okay, the first A equity share ಎಷ್ಟಿದೆ, number of the share 10,000 ಇದೆ, one share value ಎಷ್ಟಿದೆ 50 rupees ಅಂತ ಹೇಳ್ತಾ ಇದ್ದಾನೆ, fully paid up ಆಗಿದೆ, ಅದೆಷ್ಟು ಅಂತ ಹೇಳ್ತಾ ಇದ್ದಾನೆ 5 lakh ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ 10,000 ಬಿ ಈಕ್ವಿಟಿ ಶೇರ್ ಆಫ್ rupees 50 ಈಚ್ rupees 30 ಪೇಯ್ಡ್ ಅಪ್ rupees 3 lakh. ಓಕೆ, ಏನು ಹೇಳ್ತಾ ಇದ್ದಾನೆ, ಸೆಕೆಂಡ್ ಕ್ಯಾಟಗರಿ 10,000 ಶೇರ್ಸ್ ಇದೆ, ಫುಲ್ಲಿ ಪೇ ಅಪ್ ಮಾಡ್ಕೊಂಡು 50 rupees ಈಚು, ಆದರೆ ಇವ್ರು ಪೇ ಅಪ್ ಮಾಡೋದು 30 rupees ಓನ್ಲಿ. ಹಾಗಾದರೆ ಎಷ್ಟಾಗುತ್ತೆ ಅಂದರೆ 33 lakh ಆಗುತ್ತೆ. ನೆಕ್ಸ್ಟು 10,000 C equity share of rupees 50 each rupees 25 paid up rupees 2,50,000. ಅಂದರೆ ಇಲ್ಲಿ ಮೂರು ಕ್ಯಾಟಗರಿ ಕೊಟ್ಟಿದ್ದಾನೆ. ಮೂರು ಕ್ಯಾಟಗರಿ, ಫಸ್ಟ್ ಕ್ಯಾಟಗರಿ ಏನಂತ ಹೇಳ್ತಾನೆ 10,000 50 ಈಚ್ ಫುಲ್ಲಿ ಪೇ ಅಪ್ ಆಗಿದೆ ಅಂತ ಹೇಳ್ತಾರೆ. ಸೆಕೆಂಡ್ ಕ್ಯಾಟಗರಿನ 10,000 ಶೇರ್ಸು 50 ಈಚ್, ಒಂದು ಶೇರ್ ವ್ಯಾಲ್ಯೂ 50 rupees, ಆದರೆ ಪೇ ಅಪ್ ಆಗಿರೋದು 30 rupees, ಅನ್ಕಾರ್ಡ್ ಅಮೌಂಟು 20 rupees. ಥರ್ಡ್ ಕ್ಯಾಟಗರಿ ಏನಂತ ಹೇಳ್ತಾನೆ 10,000 50 ಈಚ್ 25 ಪೇಡ್ ಅಪ್, ಅಂದರೆ 50 rupees ಒಂದು ಶೇರು, ಆದರೆ ಪೇ ಆಗಿರೋದು ಎಷ್ಟು 25 rupees ಮಾತ್ರ ಅಂತ ಹೇಳ್ತಾರೆ, ಆದರೆ ಅನ್ಪೇಯ್ಡ್ ಅಮೌಂಟ್ ಎಷ್ಟು 25 rupees. ಓಕೆ, ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ, ಟೋಟಲ್ಲು ಶೇರ್ ಕ್ಯಾಪಿಟಲ್ ಎಷ್ಟು ಬರ್ತಾ ಅಂದರೆ 10,50,000 ಬರುತ್ತೆ. ನೆಕ್ಸ್ಟ್ ಜನರಲ್ ರಿಸರ್ವ್ ಕೊಟ್ಟಿದ್ದಾನೆ, ಜನರಲ್ ರಿಸರ್ವು 3 lakh ಕೊಟ್ಟಿದ್ದಾನೆ. ನೆಕ್ಸ್ಟು ಲ್ಯಾಬಿಲಿಟೀಸ್ ಟು ಸನ್ರಿ ಪಾರ್ಟಿಸಿಪೇಟ್ ಎಷ್ಟು ಕೊಟ್ಟಿದ್ದಾನೆ 1,50,000 ಕೊಟ್ಟಿದ್ದಾನೆ. ಹಾಗಾದರೆ ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ಲು ಮತ್ತು ಜನರಲ್ ರಿಸರ್ವು ಶೇರ್ ಲಯಬಿಲಿಟಿ ಫಾರ್ ಸನ್ರಿ ಟೋಟಲ್ ಎಷ್ಟು ಬರ್ತದೆ ಅಂದರೆ 15 lakh ಅಮೌಂಟ್ ಆಗುತ್ತೆ. ನೆಕ್ಸ್ಟ್ ಹೇಳ್ತಾನೆ ದ ನಾರ್ಮಲ್ ಅವರೇಜ್ ಪ್ರಾಫಿಟ್ ಲೆಸ್ ಟ್ಯಾಕ್ಸ್. ಓಕೆ, ನಾರ್ಮಲ್ ಅವರೇಜ್ ಪ್ರಾಫಿಟ್ ಕೊಟ್ಟಿದ್ದಾನೆ, ಅದರಲ್ಲಿ ಟ್ಯಾಕ್ಸ್ ಲೆಸ್ ಆಗಿದೆ ಅಂತ ಅವನೇ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾನೆ. ಆಫ್ ದಿ ಕಂಪನಿ ಆರ್ ಎಸ್ಟಿಮೇಟೆಡ್ ಟು rupees 1,50,000, ಅಂದರೆ ನಾರ್ಮಲ್ ಅವರೇಜ್ ಪ್ರಾಫಿಟ್ಟು there is a less tax 1,50,000 ಕೊಟ್ಟಿದ್ದಾನೆ. and the estimated rate for the capitalization purposes is 10%, ಅಂದರೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ 10% ಕೊಟ್ಟಿದ್ದಾನೆ. ಫಸ್ಟ್ ಒನ್ ಮೆಥಡ್ there is a net asset method or asset backing method. ಫಸ್ಟ್ net asset method ಮಾಡೋಣ. ಓಕೆ, ಇಲ್ಲಿ ಅಸೆಟ್ ಬ್ಯಾಕಿಂಗ್ ಮೆಥಡ್ ಮಾಡ್ಕೋಬೇಕು ಅಂದರೆ ನಮಗೆ ಇನ್ಫಾರ್ಮೇಷನ್ ಏನು ಕೊಟ್ಟಿಲ್ಲ ಅಂದರೆ ಫಸ್ಟ್ ಇಲ್ಲಿ ಟೋಟಲ್ ಅಸೆಟ್ ನಮಗೆ ಕೊಟ್ಟಿಲ್ಲ, ಟೋಟಲ್ ಅಸೆಟ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಟೋಟಲ್ ಅಸೆಟ್ನ ಕೊಟ್ಟಿಲ್ಲ ಅಂದರೆ ಯಾವ ಥರ ಮಾಡ್ಕೊತೀವಿ ಅಂದರೆ ಟೋಟಲ್ ಅಸೆಟ್ ಈಸ್ ಈಕ್ವಲ್ ಟು ಟೋಟಲ್ ಅಸೆಟ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ರಿಸರ್ವ್ and surplus plus liabilities. ಏನು ಚಿತ್ರ ಮಾಡ್ಕೊತಾ ಇದ್ದೀವಿ, ಅವನು ಟೋಟಲ್ ಅಸೆಟ್ ಎಷ್ಟು ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಟೋಟಲ್ ಅಸೆಟ್ ನ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ಟೋಟಲ್ ಕ್ಯಾಪಿಟಲ್ ಎಷ್ಟು ಬರುತ್ತೆ ಅಂದ್ರೆ ಟೋಟಲ್ 10,50,000 ಇಸ್ ದ ಕ್ಯಾಪಿಟಲ್ ಪ್ಲಸ್ ಯಾವ್ದು ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ. ಓಕೆ, ಮೂರನ್ನ ಆಡ್ ಮಾಡಿದ್ರೆ 10,50,000 ಬರುತ್ತೆ. ರಿಸರ್ವ್ ಎಷ್ಟು ಕೊಟ್ಟಿದ್ದಾನೆ, ರಿಸರ್ವ್ 3 lakh rupees ಕೊಟ್ಟಿದ್ದಾನೆ, ಪ್ಲಸ್ ಲಯಬಿಲಿಟೀಸ್ ಕೊಟ್ಟಿದ್ದಾನೆ, ಪ್ರಾಬ್ಲಮ್ ಅಲ್ಲಿ 1,50,000 ಕೊಟ್ಟಿದ್ದಾನೆ. ಹಾಗಾದ್ರೆ ಟೋಟಲ್ ಅಸೆಟ್ಸ್ ಇಸ್ ಈಕ್ವಲ್ ಟು total assets is equal to value 15 lakh. It is the total assets.
ನೋಷನಲ್ ಕಾಲ್ಸ್. ಓಕೆ, ನೋಷನಲ್ ಕಾಲ್ಸ್ ಅಂದರೆ ನಮಗೇನು ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಆಗಿದೆ ಫುಲ್ಲಿ ಪೇಡ್ ಅಪ್ ಆಗಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಏನು ಮಾಡ್ತೀವಿ, ವಿ ಆ್ಯಡ್ ದ ನೋಷನಲ್ ಕಾಲ್. ಅದಕ್ಕೋಸ್ಕರ ಫಸ್ಟ್ ಆ್ಯಡ್ notional calls notional call. Okay, notional call ಅಲ್ಲಿ ಏನಾಗಿದೆ, ಫಸ್ಟ್ ಕೇಸ್ ಅಲ್ಲಿ ಎ ಕೇಸ್ ಅಲ್ಲಿ ಫುಲ್ಲಿ ಆಗಿ ಪೇಡ್ ಅಪ್ ಆಗಿದೆ. ಓಕೆ, ಫಸ್ಟ್ ಬಿ ಕೇಸ್ ನೋಡೋಣ. ಓಕೆ, ಇಲ್ಲಿ ಎ ಕೇಸ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಿ ಕೇಸ್ ಅಲ್ಲಿ 10,000 shares into partly paid up shares is to uncalled amount 20 rupees. 20 rupees is the uncalled. Okay, ಎಷ್ಟು ಬರುತ್ತೆ ಅಂದ್ರೆ ಅಮೌಂಟ್ ಟೋಟಲ್ ಮಾಡಿದ್ರೆ ಇಲ್ಲಿ ನಮಗೆ 2 lakh rupees ಬರುತ್ತೆ. ಈ 2 lakh rupees ನ ಆಡ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಇನ್ ದ ಕೇಸ್ ಆಫ್ ದಿ ಸೆಕೆಂಡ್ ಕೇಸ್. ಓಕೆ, ಸೆಕೆಂಡ್ ಕೇಸ್ ಅಲ್ಲಿ ಏನು ಮಾಡ್ತೀವಿ ಅಂದ್ರೆ ನೋಷನ್ ಕಾಲ್ ಅದರಲ್ಲಿ 10,000 shares ಇದು ಎ ತಗೊಳ್ಳಿ, ನೆಕ್ಸ್ಟ್ ಟು ಬಿ 10,000 shares into 25 uncalled amount. uncalled amount ಟೋಟಲ್ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ, 2,50,000. ಟೋಟಲ್ ನಾವು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ, 19,50,000. 19,50,000 is the gross value of the asset. Gross value of asset is equal to 19,50,000 is the gross value of the asset. Next, we can less outside liabilities. Less outside liability. Okay, outside liabilities ಒಂದೇ ಇದೆ. ಯಾವುದು ಒಂದೇ ಒಂದು ಕೊಟ್ಟಿರೋದನ್ನು liability to sundry participate. Okay, ಇಷ್ಟು outside liabilities ಲೆಸ್ ಮಾಡಿದ್ರೆ 1,50,000 ಇದೆ. 1,50,000. ಓಕೆ, ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ, ಓಕೆ 1,50,000 ಲೆಸ್ ಮಾಡಿದ್ರೆ 18 lakh is the amount available to the equity shareholders. Sorry, net asset available to the equity shareholders. Net asset available to the equity shareholders. It is the amount available for the equity shareholders. Okay, next ಏನು ಮಾಡ್ಕೊಳ್ಳೋಣ, ನೆಟ್ ಅಸೆಟ್ ಆದಮೇಲೆ we are calculate the intrinsic value of a equity share ಅಂದ್ರೆ fully paid up share ಮಾಡ್ಕೊಳ್ಳೋಣ. ಅಂದ್ರೆ calculation of intrinsic value intrinsic value calculate ಮಾಡ್ಕೊಳ್ಳೋಣ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಮಾಡ್ಕೊಳ್ಳೋಕೆ ಇಲ್ಲಿ ಫಸ್ಟ್ ಎ ಈಕ್ವಿಟಿ ಶೇರ್ ಅಂದ್ರೆ ಫುಲ್ಲಿ ಪೇಡ್ ಅಪ್ ಶೇರ್ ನ ಮಾಡ್ಕೊಳ್ಳೋಣ. ಫಸ್ಟ್ ಎ ಈಕ್ವಿಟಿ ಶೇರ್ ಫುಲ್ಲಿ ಪೇಡ್ ಅಪ್. ಓಕೆ, the intrinsic value is equal to formula ಏನು, there is a net asset available to the equity shareholders ಎಷ್ಟು ನಮಗೆ 18 lakh ಬಂದಿದೆ. ಓಕೆ, ಎಷ್ಟು ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ ಎಷ್ಟು 30,000. ಇದೇನು ಈಕ್ವಿಟಿ ಶೇರ್ ಅಮೌಂಟ್ ಎಷ್ಟು ಬರುತ್ತೆ, ಫುಲ್ಲಿ ಪೇಡ್ ಅಪ್ ಟು ಇಂಟ್ರಿನ್ಸಿಕ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದ್ರೆ ₹60. It is the intrinsic value of fully paid up share. Next, intrinsic value of partly paid up share ಮಾಡ್ಕೋಬೇಕು. ಹಾಗಾದ್ರೆ ಬಿ ಕೇಸ್ ಅನ್ನು ನೋಡೋಣ. ಬಿ ಕೇಸ್ ಅಲ್ಲಿ ಬಿ ಟೈಪ್ ಆಫ್ ಈಕ್ವಿಟಿ ಶೇರ್ partly paid up.
ಶೇರ್ ಪಾರ್ಟ್ಲಿ ಪೇಡ್ ಏನಿದೆ ಫಾರ್ಮುಲಾ ಏನು intrinsic value is equal to intrinsic value of fully paid up share minus uncalled amount okay the intrinsic value of fully paid up share ಎಷ್ಟಿದೆ 60 rupees ಇದೆ ಮೈನಸ್ ಅನ್ಕಾಲ್ಡ್ ಅಮೌಂಟ್ ಎಷ್ಟು ನಮಗೆ ಫಸ್ಟ್ ಕೇಸ್ ಅಲ್ಲಿ 50 rupees ಪೇ ಆಗಿದೆ ಸೆಕೆಂಡ್ ಕೇಸ್ ಅಲ್ಲಿ 20 rupees 30 rupees ಪೇ ಆಗಿದೆ ಥರ್ಡ್ ಕೇಸ್ ಅಲ್ಲಿ 25 ಓಕೆ ಈಗ ಏನು ಬರುತ್ತೆ ಅನ್ಕಾಲ್ಡ್ ಅಮೌಂಟ್ 20 rupees ಬರುತ್ತೆ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂದ್ರೆ ಇಟ್ ಇಸ್ ದ 40 rupees ಇನ್ ದ ಕೇಸ್ ಆಫ್ ದಿ ಬಿ ಕ್ಯಾಟಗರಿ ಶೇರ್ ನೆಕ್ಸ್ಟ್ ಸಿ ಕ್ಯಾಟಗರಿ ಶೇರ್ ಇಲ್ಲಿ ಸಿ ಈಕ್ವಿಟಿ ಶೇರ್ partly paid up ಅದಕ್ಕೆ ಫಾರ್ಮುಲಾ is equal to intrinsic value is equal to fully paid up share minus uncalled amount is to 25 rupees total ಎಷ್ಟು ಬರುತ್ತೆ ಅಂದ್ರೆ in the case of the 25 rupees ಅಂದ್ರೆ ಇಲ್ಲಿ 35 rupees ಬರುತ್ತೆ. It is the uncalled amount in the case of the there is a net asset method or asset backing method. Next we can see the earning capacity method. Earning capacity method earning capacity method okay earning capacity method ಮಾಡ್ಕೊಳ್ಳೋಕೆ ಇಲ್ಲಿ ಏನು ಮಾಡ್ಕೋಬೇಕು ಫಸ್ಟ್ ನಾವು ಇಲ್ಲಿ okay actual profit earn ಮಾಡ್ಕೋಬೇಕು actual profit earn is equal to actual profit is equal to okay ಏನು ಬರುತ್ತೆ actual profit ಏನಿದೆ actually share capital ಬರುತ್ತೆ share capital plus actual capacity is equal to this is the profit after tax before interest ಬಿಫೋರ್ ಇಂಟ್ರೆಸ್ಟ್ ನಮಗೆ ಬೇಕಾಗಿರೋದು ಇಲ್ಲಿ ಆಫ್ಟರ್ ಟ್ಯಾಕ್ಸ್ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಬಗ್ಗೆ ಏನು ಹೇಳಿಲ್ಲ ಹಾಗಾದ್ರೆ ಆಕ್ಚುಯಲ್ ಪ್ರಾಫಿಟ್ ಇಸ್ ಈಕ್ವಲ್ ಟು 1,50,000 is the actual profit ಓಕೆ ನೆಕ್ಸ್ಟ್ ನಿಮಗೆ ಬೇಕು ಕ್ಯಾಪಿಟಲ್ ಎಂಪ್ಲಾಯಿ ಬೇಕು ಹಾಗಾದ್ರೆ ಕ್ಯಾಪಿಟಲ್ ಎಂಪ್ಲಾಯಿ ಇಸ್ ಈಕ್ವಲ್ ಟು ಓಕೆ ಕ್ಯಾಪಿಟಲ್ ಎಂಪ್ಲಾಯಿ ನಾವು ಯಾವ ತರ ಮಾಡ್ಕೊಂತೀವಿ ಶೇರ್ ಕ್ಯಾಪಿಟಲ್ plus reserves and surplus plus long term liability long term borrowings minus non trading assets ಓಕೆ ನಾನ್ ಟ್ರೇಡಿಂಗ್ ಅಸೆಟ್ಸ್ ಯಾವ ಕೊಟ್ಟಿಲ್ಲ ಟೋಟಲ್ ಶೇರ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾನೆ 10,50,000 ಪ್ಲಸ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಎಷ್ಟು ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ 3 lakh ಕೊಟ್ಟಿದ್ದಾನೆ ನೆಕ್ಸ್ಟ್ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ನಾ ಲಾಂಗ್ ಟ್ರೇಡಿಂಗ್ ಏನು ಇಲ್ಲ ಪ್ಲಸ್ ಅದನ್ನ ಇಲ್ಲ ಅಂತ ಹಾಕೋಣ
ಓಕೆ ಹಾಗಾದ್ರೆ ಕ್ಯಾಪಿಟಲ್ ಎಂಪ್ಲಾಯಿ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನಮಗೆ 13,50,000 is the capital employed. ಓಕೆ ನಾವು ಇನ್ನೇನು ಮಾಡ್ಕೋಬೇಕು ನೆಕ್ಸ್ಟ್ ರೇಟ್ ಆಫ್ ಅರ್ನಿಂಗ್ ಮಾಡ್ಕೋಬಹುದು. ರೇಟ್ ಆಫ್ ಅರ್ನಿಂಗ್ ಯಾವ ತರ ಮಾಡ್ಕೊಳ್ತೀವಿ ಅಂದ್ರೆ ರೇಟ್ ಆಫ್ ಅರ್ನಿಂಗ್ ಇಸ್ ಈಕ್ವಲ್ ಟು ರೇಟ್ ಆಫ್ earning is equal to rate of earning के formula ಏನು in the case of the there is the actual profit earned divided by capital employee into earning. Okay, actual profit is when ನಮಗೆ 1,50,000 divided by capital earning. Capital employee is when 13,50,000 into 100. What is ಬರುತ್ತೆ in the case of the rate of earning ಎಷ್ಟು ಬರುತ್ತೆ ಅಂದ್ರೆ there is a 11.11%. It is the rate of the earning. Okay, ಏನು ಮಾಡ್ತು ರೇಟ್ ಆಫ್ ಅರ್ನಿಂಗ್ ಯಾರು ಮಾಡ್ಕೊಂಡೆ ನಮಗೆ ಆಕ್ಚುಯಲ್ ಪ್ರಾಫಿಟ್ ಸಿಕ್ತು ಮತ್ತೆ ಕ್ಯಾಪಿಟಲ್ ಎಂಪ್ಲಾಯ್ ಮಾಡ್ಕೊಂಡು ರೇಟ್ ಆಫ್ ಅರ್ನಿಂಗ್ ಸಿಕ್ತು. ಈ ರೇಟ್ ಆಫ್ ಅರ್ನಿಂಗ್ ಸಿಕ್ಕಿದ್ದು ಯಾವುದು ಇಟ್ ಈಸ್ ಒನ್ ಆಫ್ ದ ಅರ್ನಿಂಗ್ ಕೆಪಾಸಿಟಿ ಮೆಥಡ್. ಓಕೆ ಇದೇನಾಗಿದೆ ಪಾರ್ಟ್ಲಿ ಪೇಡ್ ಆಫ್ ಶೇರ್ ಇದೆ, ಫುಲ್ಲಿ ಪೇಡ್ ಆಫ್ ಶೇರ್ಸ್ ಇದೆ. ಇಲ್ಲಿ ಫಸ್ಟ್ ನಾವು ಏನು ಮಾಡ್ಕೊಳ್ಳೋಣ ಇನ್ ದ ಕೇಸ್ ಆಫ್ ದಿ ಫುಲ್ಲಿ ಪೇಡ್ ಆಫ್ ಶೇರ್ ಮಾಡ್ಕೊಳ್ಳೋಣ. ಓಕೆ ಫುಲ್ಲಿ ಪೇಡ್ ಆಫ್ ಶೇರ್ ನಿಮಗೆ ಫಾರ್ಮುಲಾ ಗೊತ್ತಿದೆ. ಓಕೆ ಲಾಸ್ಟ್ ಕ್ಲಾಸ್ ಅಲ್ಲಿ ಅದು ಫಾರ್ಮುಲಾ ಮಾಡ್ಕೊಂಡಿದ್ವಿ. ಫಾರ್ಮುಲಾ ಏನು ಅಂದ್ರೆ ಇಟ್ ಈಸ್ ಒನ್ ಆಫ್ ದ ಫಾರ್ಮುಲಾ ಏನು ಅಲ್ಲಿ ರೇಟ್ ಆಫ್ ಅರ್ನಿಂಗ್ ಎಷ್ಟು ಬಂತು ರೇಟ್ ಆಫ್ ಅರ್ನಿಂಗ್ ಇನ್ ದ ಕೇಸ್ ಆಫ್ ದಿ ಎ ಈಕ್ವಿಟಿ ಶೇರ್ fully paid up. Okay, A equity share fully paid. The formula ಏನು rate of earning is to 11.11 divided by normal rate of return is ಕೊಟ್ಟಿದ್ದಾನೆ ಅವನಿಯ 10 rupees ಅಂತ ಅವನಿಗೆ ಪ್ರಾಬ್ಲಮ್ ಕೊಟ್ಟಿದ್ದಾನೆ into each paid up value ಎಷ್ಟಿದೆ 50 rupees ಇದೆ. ಹಾಗಾದ್ರೆ ನಮಗೆ fully paid up share ಎಷ್ಟು ಬರುತ್ತೆ rupees 55.55 rupees. It is the fully paid up share. Next to B category share ಮಾಡ್ಕೊಳ್ಳೋಣ. B equity share partly paid. ಎಷ್ಟು ಪೇ ಆಗಿದೆ partly paid ಎಷ್ಟು rupees pay up ಆಗಿರೋದು ಇದರಲ್ಲಿ only 30 rupees pay up ಆಗಿರೋದು ಹೌದಲ್ವಾ 30 rupees ಗೆ ಮಾಡ್ಕೊಂಡ್ರೆ rate of earning 11.11 divided by normal rate of return into paid up ಆಗಿರೋದು ಎಷ್ಟು only 30 rupees. ಈ 30 rupees ಏನು paid up ಆಗಿರೋದು. ಹಾಗಾದ್ರೆ partly paid up share the value ಎಷ್ಟು ಬರುತ್ತೆ in the case of the 33.33 rupees. It is the B category shares. Next to C category shares. C category equity share partly paid up. Okay, ಎಷ್ಟು ಪೇ ಆಗಿರೋದು 25 rupees ಮಾತ್ರ ಪೇ ಅಪ್ ಆಗಿರೋದು. ಹಾಗಾದ್ರೆ rate of earning 11.11 divided by normal rate of return into pay up ಆಗಿರೋದು ಎಷ್ಟು 25 rupees is the paid up. Okay, average ಎಷ್ಟು ಬರುತ್ತೆ is equal to 27.78 rupees. This is in the case of the there is a rate of earning or a capacity earning method. Next we are move towards the third problem. On 31st/12/2008 the balance sheet of Sunbeam Limited disclose the following the positions. Okay, Sunbeam company ಅವರು ಫೈನಾನ್ಷಿಯಲ್ ಪೊಸಿಷನ್ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ ನೋಡೋಣ. issued capital in rupees 10 shares. Issued capital in rupees 10 shares 10 rupees each, total 4 lakh ಅಂತ ಹೇಳ್ತಾ ಇದ್ದಾನೆ. Reserves and surplus 90,000, P&L account 20,000, 5% ಡಿಬೆಂಚರ್ಸ್ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ 1 lakh rupees ಕೊಟ್ಟಿದ್ದಾನೆ. ಕರೆಂಟ್ ಲಯಬಿಲಿಟೀಸ್ 1,30,000.
ನೆಕ್ಸ್ಟು ಫಿಕ್ಸ್ಡ್ ಅಸೆಟ್ಸಲ್ಲಿ ಏನು ಕೊಟ್ಟಿದ್ದಾನೆ, ಫಿಕ್ಸಡ್ಸಲ್ಲಿ 5 lakh ಅಂತ ಹೇಳ್ತಾ ಇದ್ದಾನೆ. ಕರೆಂಟ್ ಅಸೆಟ್ಸು 2 lakh, ಗುಡ್ ವಿಲ್ 40,000 ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಹೇಳ್ತಾನೆ ಆನ್ 31/12/2008 ದ ಫಿಕ್ಸ್ಡ್ ಅಸೆಟ್ಸ್ ವರ್ ಇಂಡಿಪೆಂಡೆಂಟ್ಲಿ ವ್ಯಾಲ್ಯೂಡ್ ಅಟ್ rupees 3,50,000. ಅಂದರೆ ಇಲ್ಲಿ ಇಂಡಿಪೆಂಡೆಂಟ್ಲಿ ವ್ಯಾಲ್ಯೂಡ್ ಅಂದರೆ ಏನು ಹೇಳ್ತಾ ಇದ್ದಾನೆ, ಇಟ್ ಈಸ್ ಇನ್ ದ ಕೇಸ್ ಆಫ್ ದಿ ದೇರ್ ಇಸ್ ಎ ಮಾರ್ಕೆಟ್ ವ್ಯಾಲ್ಯೂ. ಯಾವುದು ಕೊಟ್ಟಿದ್ದಾನೆ, ಫಿಕ್ಸ್ಡ್ ಅಸೆಟ್ಸ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ನೆಕ್ಸ್ಟ್ ಏನು ಹೇಳ್ತಾನೆ ಆ್ಯಂಡ್ ದಿ ಕ್ಯಾಪಿಟಲ್ rupees 50,000, ಗುಡ್ ವಿಲ್ ಎಷ್ಟು 50,000 ಅಂತ ಹೇಳ್ತಾನೆ. ನೆಕ್ಸ್ಟ್ ಹೇಳ್ತಾರೆ ದ ನೆಟ್ ಪ್ರಾಫಿಟ್ ಫಾರ್ ದಿ 3 years. ಓಕೆ, ನೆಟ್ ಪ್ರಾಫಿಟ್ಟು 3 years ಕೊಟ್ಟಿದ್ದಾನೆ. ಇಲ್ಲೇನ ನೆಟ್ ಪ್ರಾಫಿಟ್ಟು ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾನೆ. 2006ಅಲ್ಲಿ 51,600, 2007ಅಲ್ಲಿ 52,000, 2008ಅಲ್ಲಿ 51,650 ಅಂತ ಹೇಳ್ತಾ ಇದ್ದಾನೆ. ಆಫ್ಟರ್ ಆಫ್ ವಿಚ್ 20% ವಾಸ್ ಪ್ಲೇಸ್ಡ್ ಟು ರಿಸರ್ವ್. ಓಕೆ, ಏನು ಅವನು ಆಫ್ಟರ್ ಟ್ಯಾಕ್ಸ್ ಅಮೌಂಟ್ ಕೊಟ್ಟಿದ್ದಾರೋ ಅದರಲ್ಲಿ 20% ಏನು ಕೊಡಿ ಜನರಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ದ ಪೋರ್ಷನ್ ಬೀಯಿಂಗ್ ಕನ್ಸಿಡರ್ ರೀಸನಬಲ್ ಇನ್ ದ ಇಂಡಸ್ಟ್ರಿ, ಇಟ್ ಈಸ್ ದ ಕಂಪನಿ ಎಂಗೇಜ್ಡ್ ವೇರ್ ದೇ ಫೇರ್ ರಿಟರ್ನ್ ಮೇ ಬಿ ಟೇಕನ್ ಅಟ್ 10%. ಅಂದರೆ ಕಂಪನಿಯಲ್ಲಿ ಏನು ಮಾಡಿದ್ದಾನೆ ಅಂದರೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಕೊಟ್ಟಿದ್ದಾನೆ. ಎಷ್ಟು 10% ಕೊಟ್ಟಿದ್ದಾನೆ. ವಿ ಆರ್ ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ ದಿ ಕಂಪನಿ ಶೇರ್ ಅಂಡರ್ ಅರ್ನಿಂಗ್ ಕೆಪಾಸಿಟಿ ಮೆಥಡ್. ಓಕೆ, ನಮಗೆ ಏನು ಮಾಡಿದ್ದಾನೆ ಇಲ್ಲಿ ಅರ್ನಿಂಗ್ ಕೆಪಾಸಿಟಿ ಮೆಥಡ್ ಅಂತಾರ ಏನು ಮಾಡಿದೆ ನಮಗೆ ಪ್ರಾಬ್ಲಮ್ನ ಫೈಂಡ್ ಔಟ್ ಮಾಡಿದ್ದಾನೆ. ಎಸ್, ಥ್ಯಾಂಕ್ ಯು ಸೋ ಮಚ್.